ಇಂಡಿಗೋ ವಿಮಾನದಲ್ಲಿ ಬಾಂಬ್ ಬೆದರಿಕೆ ಪತ್ರ ಪತ್ತೆಯಾಗಿದೆ. ಟೇಕ್ ಆಫ್ ಆಗಬೇಕಾಗಿದ್ದಂತಹ ಫ್ಲೈಟ್ ನಲ್ಲಿ ಬಾಂಬ್ ಬೆದರಿಕೆಯ ಪತ್ರ ಪತ್ತೆಯಾಗಿದೆ. ಇಂಡಿಗೋ ವಿಮಾನದಲ್ಲಿ ಆಗಿರುವಂತಹ ಘಟನೆ ಇದು. ಬಾಂಬ್ ಬೆದರಿಕೆಯ ಪತ್ರ ಸಿಕ್ಕಿದೆ. ಅಲ್ಲಿ ಟೇಕ್ ಆಫ್ ಆಗಬೇಕಾಗಿತ್ತು ಆ ಫ್ಲೈಟ್, ಅದರಲ್ಲಿ ಬಾಂಬ್ ಇದೆ ಅಂತ ಪತ್ರ ಒಂದು ಇತ್ತು. ಬೆಂಗಳೂರಿನಿಂದ ಅಹಮದಾಬಾದ್ಗೆ ತೆರಳುತ್ತಾ ಇದ್ದಂತಹ ಫ್ಲೈಟ್ ಇದು 6E6423 ಇಂಡಿಗೋ ಫ್ಲೈಟ್ ನಲ್ಲಿ ಬಾಂಬ್ ಬೆದರಿಕೆ ಪತ್ರ ಸಿಕ್ಕಿದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ತಡರಾತ್ರಿ ಹೊರಡಬೇಕಾಗಿತ್ತು ಈ ಫ್ಲೈಟ್, ಅದರಲ್ಲಿ ಪತ್ತೆಯಾಗಿರೋದು ತಡರಾತ್ರಿ ಆಗಿರುವಂಥ ಘಟನೆ. ಡೋಂಟ್ ಗೋ ಬಾಂಬ್ ಹೇ ಪ್ಲೀಸ್ ಅಂತ ಪತ್ರದಲ್ಲಿ ಬರೆಯಲಾಗಿದೆ. ನೋಡಿ, ಆ ಪತ್ರ ಕೂಡ ಸಿಕ್ಕಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದನ. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಚಂದನ, ಫ್ಲೈಟ್ನಲ್ಲಿ ಬಾಂಬ್ ಬೆದರಿಕೆಯ ಪತ್ರ ಏನಾಯಿತು? ಎಕ್ಸಾಕ್ಟ್ಲಿ ಮಧುಸೂದನ್, ಇತ್ತೀಚೆಗೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಪದೇ ಪದೇ ಈ ರೀತಿಯಾದಂತಹ ಹುಸಿ ಬಾಂಬ್ ಬೆದರಿಕೆಗಳು ಕೇಳಿ ಬರ್ತಾನೆ ಇದ್ವು. ನಿನ್ನೆ ಕೂಡ ಅಂಥದ್ದೇ ಘಟನೆ ನಡೆದಿದೆ. ಫ್ಲೈಟ್ ನ ಒಳಭಾಗದಲ್ಲಿದ್ದಂತ ಲ್ಯಾಬಿಟರಿ ಅಂದ್ರೆ ಶೌಚಾಲಯ ಅಂತ ಏನ್ ಕರಿತೀವಿ, ಅದರ ಒಳಭಾಗದಲ್ಲಿ ಈ ಒಂದು ಪತ್ರ ಸಿಕ್ಕಿರುವಂತದ್ದು. ಡೋಂಟ್ ಗೋ ಬಾಂಬ್ ಹೇ ಅನ್ನುವಂತಹ ಒಂದು ಪತ್ರವನ್ನ ಬರೆದಿಟ್ಟು ಆತ ಕಿಡಿಗೇಡಿ ಅಲ್ಲಿ ಇಟ್ಟಿರುವಂತದ್ದು. ಸದ್ಯ ಈ ಒಂದು ಪತ್ರ ಸಿಕ್ಕ ನಂತರ ಅಲ್ಲಿನ ಸಿಬ್ಬಂದಿಗೆ ಮಾಹಿತಿಯನ್ನ ನೀಡಲಾಗುತ್ತೆ. ಅವರು ಎಲ್ಲ ಪರಿಶೀಲನೆಯನ್ನ ಮಾಡಿದ ನಂತರ ಗೊತ್ತಾಗುತ್ತೆ ಇದೊಂದು ಹುಸಿ ಬಾಂಬ್ ಬೆದರಿಕೆ ಅಂತ. ಪ್ರಯಾಣಿಕರನ್ನ ಕೆಳಗಿಳಿಸಿ ಇಡೀ ಫ್ಲೈಟ್ ಅನ್ನ ಪರಿಶೀಲನೆ ಮಾಡಲಾಗುತ್ತೆ. ಅದರಲ್ಲಿ ಯಾವುದೇ ರೀತಿಯ ಬಾಂಬ್ ಪತ್ತೆ ಆಗೋದಿಲ್ಲ. ಮತ್ತೊಂದ್ ಕಡೆ ಆ ಒಂದು ಕಿಡಿಗೇಡಿಯ ವಿರುದ್ಧ ದೂರು ಕೂಡ ದಾಖಲಾಗಿರುವಂತದ್ದು. ಪೊಲೀಸರು ಆತನನ್ನ ಹುಡುಕಾಟ ನಡೆಸ್ತಾ ಇದ್ದಾರೆ. ಯಾರು ಇಟ್ಟಿದ್ದು ಪತ್ರ ಅನ್ನುವಂತಹ ತನಿಖೆ ಕೂಡ ನಡೀತಾ ಇರುವಂತದ್ದು. ಅಂದ್ರೆ ಬೆಂಗಳೂರಿಂದ ಅಹಮದಾಬಾದ್ಗೆ ಫ್ಲೈಟ್ ಟೇಕ್ ಆಫ್ಗೆ ಇನ್ನೇನು ಹೋಗ್ಬೇಕಾಗಿತ್ತು ಅಂತ ಸಂದರ್ಭದಲ್ಲಿ ಬಾಂಬ್ ಬೆದರಿಕೆ ಪತ್ರ ಸಿಕ್ಕಿರುವಂತದ್ದು. ಮಧುಸೂದನ್, ಇತ್ತೀಚೆಗೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪದೇ ಪದೇ ಇಂತಹ ಘಟನೆ ನಡೀತಾ ಇರುವಂತದ್ದು. ಇದಕ್ಕೆ ಪೊಲೀಸರು ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನುವಂತಹ ಮಾತನ್ನ ಪ್ರಯಾಣಿಕರು ಕೂಡ ಹೇಳ್ತಾ ಇರುವಂತದ್ದು. ಮಧು, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.